ಮಾತನಾಡಬೇಕೆಂದು ಕರೆದ ಸ್ನೇಹಿತರ ಗ್ಯಾಂಗ್ ಲಾಂಗ್ ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಹಲ್ಲೆಯಿಂದಾಗಿ ರಕ್ತಸ್ರಾವದಲ್ಲಿ ನರಳಾಡುತ್ತಿದ್ದವನನ್ನ ಟೆಂಪೋದಲ್ಲಿ ಹಾಕಿಕೊಂಡು ಊರೂರು ಸುತ್ತಾಡಿದ್ದಾರೆ. ತೀವ್ರ ರಕ್ತಸ್ರಾವದಿಂದ ಟೆಂಪೋದೊಳಗೆ ಗಾಯಗೊಂಡಿದ್ದವ ಮೃತಪಟ್ಟ ನಂತರ ಶವವನ್ನ ರಸ್ತೆ ಬದಿ ಬಿಸಾಡಿ ಕಿರಾತಕರು ಪರಾರಿಯಾಗಿದ್ದಾರೆ. ಈ ಘಟನೆ ನಡೆದಿರೋದು ದೊಡ್ಡಬಳ್ಳಾಪುರದಲ್ಲಿ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ದೊಡ್ಡಬಳ್ಳಾಪುರ ಹೊರವಲಯದ ಬಾಶೆಟ್ಟಿಹಳ್ಳಿ ಬಳಿ ಇರುವ ಜೆಪಿ ಬಾರ್ನಲ್ಲಿ ರಾತ್ರಿ ಸುಮಾರು 11 ಗಂಟೆ ಸಮಯದಲ್ಲಿ ಗ್ಯಾಂಗ್ ಒಂದು ಯುವಕನ ಮೇಲೆ ಲಾಂಗ್ ಮಚ್ಚುಗಳಿಂದ ಹಲ್ಲೆ ನಡೆಸಿದೆ. ಹಲ್ಲೆಗೊಳದ ಯುವಕನ ಕಡೆಯವರು ಆತನ ಮನೆಯವರಿಗೆ ವಿಷಯ ತಿಳಿಸಿದ್ದಾರೆ. ಸ್ಥಳಕ್ಕೆ ಬಂದು ನೋಡಿದ್ರೆ ಅಲ್ಲಿದ್ದಿದ್ದು ಚೆಲ್ಲಿದ ರಕ್ತ ಮತ್ತು ಲಾಂಗ್ ಮಾತ್ರ. ಇಡೀ ರಾತ್ರಿ ಆತನಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಮುಂಜಾನೆ 4 ಗಂಟೆ ಸಮಯದಲ್ಲಿ ಹಲ್ಲೆಗೊಳದ ಯುವಕನ ಶವ ಪತ್ತೆಯಾಗಿದೆ. ಅಂದಹಾಗೆ ಸ್ನೇಹಿತರಿಂದಲೇ ಕೊಲೆಯಾದ ಯುವಕ ಹುಸ್ಕೂರ್ ಗ್ರಾಮದ 27 ವರ್ಷದ ಹೇಮಂತ್ ಗೌಡ. ಕೊಲೆಯಾದ ಯುವಕ ರಿಯಲ್ ಎಸ್ಟೇಟ್ ಸೆಕ್ಯೂರಿಟಿ ಏಜೆನ್ಸಿ ನಡೆಸುತ್ತಿದ್ದ. ಆತನ ಮೇಲೆ ಹಲ್ಲೆ ನಡೆಸಿದ್ದು ಸ್ನೇಹಿತನಾಗಿದ್ದ ನರಸಿಂಹಮೂರ್ತಿ ಅಲಿಯಾಸ್ ಸಂತು ಅಲಿಯಾಸ್ ಮಿಟ್ಟೆ. ಅಂದಹಾಗೆ ಆರೋಪಿ ನರಸಿಂಹಮೂರ್ತಿಯ ಮೇಲೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಇದೆ. ಇಸ್ಪೇಟ್ ದಂಧೆ ನಡೆಸುವ ದೊಡ್ಡ ಜೂಜುಕೋರನಾಗಿದ್ದ. ಆತನ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ಕಾರಣಕ್ಕೆ ಪೊಲೀಸರು ರೌಡಿ ಶೀಟರ್ ಹಾಕಿದ್ರು. ಪೊಲೀಸ್ ಮಾಹಿತಿ ಪ್ರಕಾರ ಇಬ್ಬರು ಸ್ನೇಹಿತರಾಗಿದ್ದು ಯಾವುದೋ ವಿಚಾರಕ್ಕೆ ಇಬ್ಬರ ನಡುವೆ ಮನಸ್ತಾಪವಾಗಿದೆ. ಇದೇ ವಿಚಾರಕ್ಕೆ ನಿನ್ನೆ ರಾತ್ರಿ ಕೊಲೆ ನಡೆದಿರಬಹುದು. ಹಲ್ಲೆ ನಡೆದ ನಂತರ ಹೇಮಂತ್ ಗೌಡನನ್ನು ಸ್ಥಳದಲ್ಲೇ ಬಿಟ್ಟು ಹೋಗಿದ್ರೆ ಆತ ಬದುಕುಳಿಯುತ್ತಿದ್ದ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅವನನ್ನು ಟೆಂಪೋದಲ್ಲಿ ಹಾಕಿಕೊಂಡು ಸುತ್ತಾಡಿದ್ದಾರೆ. ಈ ವೇಳೆ ಅಧಿಕ ರಕ್ತಸ್ರಾವದಿಂದ ಸಾವನ್ನಪ್ಪಿದ್ದಾನೆ. ಅನಂತರ ಶವವನ್ನ ಎಸೆದು ಪರಾರಿಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಅಲ್ಲದೆ ಆರೋಪಿಗಳು ಸಿಕ್ಕ ನಂತರ ಕೊಲೆಯ ಅಸಲಿ ಕಾರಣ ಗೊತ್ತಾಗಲಿದೆ ಎಂದರು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮೃತನ ತಂದೆ ದೂರು ನೀಡಿದ್ದಾರೆ. ರಾತ್ರಿ 12 ಗಂಟೆ 12:30 ಫೋನ್ ಬಂತು. ಒಬ್ಬ ಮೇಡಳ್ಳಿ ಸಂತೋಷ್ ಉರೂಪ್ ನರಸಿಂಹಮೂರ್ತಿ ಮಿಟ್ಟೆ ಅನ್ನೋನು ಊಟ ಮಾಡಿ ನಾವು ಕೆಳಗಡೆ ಹಿಡಿತಾಯಿದ್ವಿ. ಜೆ ಪಿ ಪ್ಯಾಲೇಸ್ ಕೆಳಗಡೆ ಹಿಡಿತಾಯಿದ್ವಿ. ಮಾತಾಡ್ಕೊಂಡು ಫ್ರೆಂಡ್ಲಿ ಒಳಗೆ ಫೋನಾಗಿ ಮಾಡಿ ಮಾತಾಡಿ ಎಲ್ಲಿದೆಯಪ್ಪ ಅಂತ, ಎಲ್ಲಿದ್ದೀವಿ ಅಂತ ಹೇಳ್ದ ಹೇಮಂತ್ ಗೌಡ. ಹೇಳಿದ್ದಕ್ಕೆ ಮಾತಾಡ್ಬೇಕು ಬರ್ತೀನಿ ಅಂತ ಹೇಳಿ 15 ಜನ ಹುಡುಗರು ಕರ್ಕೊಂಬಂದು ಲಾಂಗು ಮಚ್ಚುಗಳಿಂದ ಹಲ್ಲೆ ಮಾಡಿ ಟಾಟಾ ಎಸ್ಟೇಟ್ ಅಶೋಕ್ ಲೇಲ್ಯಾಂಡ್ ಒಂದು 2 ಡಿಯೋ ಒಂದು ಎರ್ಟಿಗಾ ಗಾಡಿ ಒಳಗೆ ಎತ್ತಾಕೊಂಡು ಹೋಗಿ ಇವರು ಜೊತೆಯಲ್ಲಿದ್ದವರು 3 ಜನ 4 ಜನ ಓಡಾಬಿಟ್ಟವ್ರೆ. ದೊಣ್ಣೆ ಮಚ್ಚುಗಳು ಎಲ್ಲ ನೋಡಿ ಎತ್ತಾಕೊಂಡು ಹೋಗಿ ಗಾಡಿಯಲ್ಲೇ ಹೊಡೆದು ಪೊಲೀಸವರು ಹುಡುಕಿದ್ದಾರೆ, ನಾವು ಹುಡುಕಿದ್ದೀವಿ. ಆಮೇಲೆ ಆರೋಪಿ ಮನೆಗೆ ಹೋಗಿದ್ದೀವಿ, ಸಿಕ್ಕಿಲ್ಲ. ಆಮೇಲೆ 4:15 5 ಗಂಟೆ ಟೈಮಿಗೆ ಮೇನ್ ರೋಡಲ್ಲಿ ಬಾಡಿ ಬಿಸಾಕಿ ಹೋಗಿರ್ತಾರೆ. ಏನು ಕಾರಣ ಸರ್? ಕಾರಣ ಏನು ಗೊತ್ತಿಲ್ಲ. ಫ್ರೆಂಡ್ಲಿ ಚೆನ್ನಾಗಿರೋರೆ. ಅವನೇ ಮಾತಾಡಿ ಎಲ್ಲಿದೆಯಾ ಹೇಮಂತ್ ಗೌಡ ಎಲ್ಲಿದೆಯಾ ಬರ್ತೀನಿ ಸಿಕ್ಕನ ಅಂತ ಮಾತಾಡಿ ಇಲ್ಲಿದ್ದೀನಿ ಅಂತ ಹೇಳಿ ಅಲ್ಲೇ ಜೆ ಪಿ ಪ್ಯಾಲೇಸ್ ಹತ್ರ ಬಂದು ಹುಡುಗರನ್ನ ಕರ್ಕೊಂಬಂದು ಒಂದು ಟಾಟಾ ಎಸು ಗಾಡಿ 2 ಡಿಯೋ ಒಂದು ಕಾರ್ ಒಳಗೆ ಬಂದು ಮಾತಾಡ್ತಾ ಫ್ರೆಂಡ್ಲಿ ಮಾತಾಡ್ತಾ ಚುಚ್ಚಿ ಗಾಡಿಗೆ ಎತ್ತಾಕೊಂಡೋಗಿ ಎಲ್ಲ ರೌಂಡ್ ಓಡಿಸಿ 4:15 5 ಗಂಟೆಗೆ ನವೋದಯ ಸ್ಕೂಲು ಪಕ್ಕದಲ್ಲಿ ಗಣೇಶ ಗ್ರ್ಯಾಂಡ್ ಹತ್ರ ಬಿಸಾಕಿ ಹೋಗಿದ್ದಾರೆ. ಅಲ್ಲಿ ಗಲಾಟೆ ಆಯಿತು, ಜೆಪಿ ಗಲಾಟೆ ಆಯಿತು ಅಂತ. ಗಲಾಟೆ ಏನಾಗಿಲ್ಲ. ಅವನೇ ಅವನು ಮಾಡ್ತಾ ಎಲ್ಲಿದೆಯಾ ಅಂತ ಕೇಳಿ ಕರ್ಕೊಂಬಂದಿರೋದು. ಏನೋ ವಾರ್ನ್ ಮಾಡಿದ ಅಂತ ಹೇಳಿದ್ರು. ಯಾರು? ನಮ್ಮ ಮಗುಗೇನೋ ವಾರ್ನ್ ಮಾಡಿದ ಅವನು ಅಂತ. ಇಲ್ಲ ಫ್ರೆಂಡ್ಲಿ ಮಾತಾಡೋಣ ಬಾ. ಏಮಂತ ಹಾಯ್ ಬಾಯ್ ಅಂತ ಫ್ರೆಂಡ್ಲಿ ಒಳಗೆ ಬಂದು ಹುಡುಗನ ಕರ್ಕೊಂಬಂದು ಹಾಕಿರೋದು. ಯಾರು ಸರ್ ಇದು ಮಾಡಿರೋದು? ನರಸಿಂಹಮೂರ್ತಿ ಉರೂಪ್ ಸಂತೋಷ್ ಉರೂಪ್ ಮಿಟ್ಟೆ, ಮೇಡಳ್ಳಿ, ದೊಡ್ಡಬಳ್ಳಾಪುರ ತಾಲೂಕು. ರಾತ್ರಿ 2:30 ಪೊಲೀಸವರು ASI ಅವರು ಕರ್ಕೊಂಡು ಹೋದ್ವಿ ಮನೆ ಹತ್ರ. ಮನೆಯಲ್ಲಿ ಇಲ್ಲ ಅವನು. ನಿಮ್ಗೆ ಯಾವಾಗ ಗೊತ್ತಾಯಿತು ಈ ಥರ? ನಮಗೆ 12 ಗಂಟೆಗೆ ಫೋನ್ ಬಂದ್ಬಿಡುತ್ತೆ. ನಮಗೆ ಜೊತೆಯಲ್ಲಿದ್ರಲ್ಲ 3-4 ಜನ, ಅವ್ರು ನಮಗೆ ಫೋನ್ ಮಾಡಿ ಹೇಳಿದ್ರು, ಅಣ್ಣ ಹಿಂಗಾಗೋಯ್ತು ಅಂತ. ಅವರು ದೊಣ್ಣೆ ಮಚ್ಚು ನೋಡಿ ಓಡೋಗ್ಬಿಟ್ಟವ್ರು ಅವರು. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.